ಯವ್ವ ಅಂದ್ರೂ ನೀನು ಕಾಣಿ ತಂಪೈತೆ ಬಿಡ್ಬೇ ಭಾಳ. ಹ್ಞೂನವ, ಕಟ್ಗಿದೈತಲ್ಲ ಮನೆ, ಹಾಗಾಗಿ ತಂಪು ಹಿಡಿದು ಬಿಡ್ತೈತಿ. ಬ್ಯಾಸ್ಗ್ಯಾಗ ತಂಪು ಇರ್ತೈತಿ, ಇನ್ನು ಮಳೆಗಾಲದಾಗ ಕೇಳ್ತೀನಿ ಕಾಣಿ ಇನ್ನು ತಂಪಂದ್ರೆ ತಂಪು ಹಿಡಿದು ಬಿಟ್ಟಿರ್ತೈತಿ. ಅತ್ಯಾರ ಅಂದ್ರೆ ಇವತ್ತು ಮಸ್ತ್ ನಿದ್ದೆ ಬರ್ತೈತಿ ನೋಡ್ರಿ ನಮಗಂತೂ. ಆಹಾ, ಅವರು ಒದ್ದಾಡೋದ ಪದ್ಧತಿನ ನೋಡಿ ನಂಗಂತೂ ಇವತ್ತು ಭಾಳ ಖುಷಿ ಆಗುಂದ್ಬಿಟ್ಟೈತಿ ನೋಡ್ರಿ. ಹ್ಞೂ ಅತ್ತಿಗೆಮ್ಮ, ನಿಮ್ಮ ದಯೆಯಿಂದ ಇವತ್ತಾದರೂ ಆರಾಮಾಗಿ ನಿದ್ದೆ ಮಾಡ್ಬೋದು. ಆದರೆ ಇನ್ನೊಂದ್ಸಲ ಹೋಗಿ ಅವ್ರು ಒದ್ದಾಡೋದನ್ನು ನೋಡ್ಕೊಂಬರ್ಬೇಕಂತ ಅನ್ಸಕೊಂಡ್ಬಿಟ್ಟೈತೆ ನನಗಂತೂ. ನಿನ್ನೆ ರಾತ್ರಿ ಎಲ್ಲ ಎಷ್ಟು ತನಕ ಮೀಟಿಂಗ್ ನಡೆದೈತೆ ಅವ್ರು ಎಲ್ಲರದು. ಇವತ್ತು ನೋಡಂತಿತ್ತು ಇನ್ನೊಂದು 2 ದಿನ ತಡ್ಕೋರಿ, ಮಸ್ತ್ ಜಗಳ ನಡೀತೈತಿ ಮನ್ಯಾಗ. ಅವಾಗ ಯಾರವ ನನ್ನ ಮಗ ದೊಡ್ಡವನದನಲ್ಲ, ಅವನಿಗಂತೂ ಸಿಟ್ಟು ಬಂತಂದ್ರೆ ಕೇಳಂಗೇ ಇಲ್ಲ. ಅವ್ರವ್ರ ನಡುವೆನೇ ಜಗಳ ಹತ್ತಿ ನೋಡಂತಂತ ಈ ಮನ್ಯಾಗ ಜಗಳ ಆಕೈತಿ. ಅಷ್ಟಾದ್ರೆ ಸಾಕು ನೋಡ್ರಿ ಅತ್ಯಾರ. ಶಿಲವ ಏನಾತವ ಆ ಕಡೆ ಯಾಕೆ ಒಳ್ಳಿದಿ? ಯವ್ವ ಕೆಳಗಡೆಯಿಂದ ಏನೋ ಆವಾಜ್ ಕೇಳ್ಸಕೊಂತೈತಿ. ಅವರು ಜಗಳ ಆಡಾಕುಂತಾರ ಏನು ನಗಾಕುಂತಾರೋ ಸರಿಯಾಗಿ ಕೇಳ್ಸವಲ್ದೆ. ಒಟ್ಟಿನಲ್ಲಿ ಕೆಳಗಂತೂ ಏನೋ ನಡೆದೈತಿ. ನಗದಕ್ಕಂತೂ ಸಾಧ್ಯನೇ ಇಲ್ಲ ಶಿಲವ, ಜಗಳನ ಆಡ್ತಿರ್ತಾರವ್ರು. ಅತ್ಯಾರ ಬರ್ರಿ ಹೋಗಿ ನೋಡೋಣ, ಅವ್ರು ಜಗಳ ಆಡೋದನ್ನು ಎದುರುಗಡೆ ನಿಂತ್ಕೊಂಡು ನೋಡಿ ಮಜಾ ತಗೊಳ್ಳೋಣ ಬರ್ರಿ. ಹೌದವ, ನಡ್ರಿ ಹೆಂಗೆ ಜಗಳ ಆಡ್ತಾರ ಅನ್ನೋದನ್ನು ಅಲ್ಲೇ ನಿಂತ್ಕೊಂಡು ನೋಡೋಣ ನಡ್ರಿ. ಚಿಕ್ಕಿ ನಿನ್ನ ಮಾತು ಕೇಳಿ 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 ನಂಗಂತೂ ನಕ್ಕು ಸಾಕಾಗಿ ಹೊಟ್ಟೆ ಎಲ್ಲ ನೋಸ್ತಾ ಇದೆ ನೋಡಿ. ಪಂಚಿ ಇವ್ವ ಸಾಕು ಬಿಡ್ಲೆ, ಎಷ್ಟು ನಗಿಸ್ತಿದಿ. ಅಯ್ಯ ನನಗಾಗಿರೋ ಖುಷಿಗೆ ಲಕ್ಷ್ಮಕ್ಕ ಹಾಡು ಹಾಕಿಬಿಟ್ರೆ ಈಗ ಕುಣಿದು ಬಿಡ್ತೀನಿ ನೋಡಿ ಇಲ್ಲೇ. ಟಂಗಣಗಂಡಂಗಣಗಂಡಂಗಣಗಂಡಂಗಣ ಅಂತಂದು ಟಪ್ಪಂಗುಚಿ ಹಾಕ್ಬಿಡ್ತೀನಿ ನೋಡಿ ನಾನು. ಅಷ್ಟು ಖುಷಿ ಆಗೈತಿ ಬೇಯಕ್ಕ ಇವತ್ತಂತೂ ನನಗೆ. ಯಾಕ ಅದು ಅಲ್ದೆ ನನ್ನ ಗಂಡ ಇವತ್ತು ಏನಂದ ಗೊತ್ತೇನೆ, ಮನ್ಯಾಗ ಹೆಂಗೋ ಎಲ್ಲ ಸಮಸ್ಯೆನೂ ಬಗೆಹರಿದೈತಿ, ನೀನು ಹೋಗಿ ಒಂದು 2 ಚಲೋ ಸೀರೆ ತೊಗೊಂಡು ಬರಂತೆ ಅಂತ ಬಿಡು, ನಾನೇ ರೊಕ್ಕ ಕೊಡ್ತೀನಿ ಅಂತ ಅಂದ. ನನಗತಿ ಎಷ್ಟು ಖುಷಿ ಆಗೋದಿದ್ದು ಗೊತ್ತೇನು. ಅಯ್ಯ ಪಂಚಿ, ನನ್ನ ಗಂಡನೂ ಹಂಗ ಅಂದಾನ. ಯವ್ವ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಒಂದು ದಿನನೂ ಒಂದಿಲ್ಲಾಗಿದ್ದ ನನ್ನ ಗಂಡ. ಇವತ್ತಂತೂ ಫುಲ್ ಖುಷಿಯಾಗಿ ಸೀರೆ ತೊಗೊಂಬಿಡು ನೀನು, 4 ತೊಗೊಂಬಿಡು ಅಂತ ಅಂದ್ಬಿಟ್ಟೆ. ಇವ್ರೇನು ಕಿಸ್ದಾಡಕ್ಕೆ ಕುಂತಾರಲ್ಲ, ನಾವು ಜಗಳ ಆಡಕ್ಕೆ ಕುಂತಾರನ ಏನಂತ ಬಂದ್ರೆ. ಪಂಚಿ ನೀನು ಹಿಂದೆ ನೋಡಲ್ಲಿ, ಆ ಗ್ಯಾಂಗ್ ಬರಾಕುಂತೈತಿ. ಅಯ್ಯೋ ಬರ್ರಿ ಅತ್ಯಾರ ಬರ್ರಿ, ನಿಮ್ಮ ಇಷ್ಟು ತನಕ ನಿಮ್ಗೆ ಕಾಯಕ್ಕೆ ಕುಂತಿದ್ವಿ ನೋಡ್ರಿ, ನೀವು ಮನ್ಯಾಗ ಕಾಣಿಸ್ಲಿಲ್ಲಲ್ರಿ. ನಮಗೆದ ಕಾಯ ಕುಂತಿದ್ದೀನಿ ನೀನು? ಏನಿತ್ತವ ಅಂತದ್ದು ಹೇಳೋದು? ಮನ್ಯಾಗ ಹಿರಿಯರು ಅದಾರ ಅನ್ನೋದನ್ನ ಮರೆತು ಬಿಟ್ಟಿರಿ ನೀವೆಲ್ಲರೂ, ಮತ್ತೆದ ಕಾಯ ಕುಂತಿದ್ದಿ ನಮ್ಮವ್ಗ. ಅತ್ಯಾರ ಇವತ್ತು ನೀವೇನಂದ್ರೂ ಎಷ್ಟು ಬೈದ್ರೂ ನಾವ್ಯಾರು ಬೇಜಾರ ಮಾಡ್ಕೊಳಂಗಿಲ್ಲ ನೋಡ್ರಿ. ಎದಕ್ಲೆ ಏನಾಗೈತೆ ನಿನಗೆ? ಏನೇನ ಬೊಗಳ ಕುಂತಿದ್ದಲ್ಲ ಮನ್ಯಾಗ, ಏನು ವಾರೆ ಬದುಕಿಲ್ಲ ನಿಮ್ಗೆ? ಇಲ್ಲಿ ಕುತ್ಕೊಂಡು ಕಿಸಿ ನಕ್ಕೊಂತ ಕುಂತಿರಲ್ಲ. ಅಲ್ರಿ ಅತ್ಯಾರ, ಮನ್ಯಾಗ 3 ಹೊತ್ತು ಕಿಸಿ ಅಂತ ನೀವೇ ನಕ್ಕೊಂತ ಕುತ್ಕೊಂಡಿರ್ತೀರಲ್ರಿ. ನಾವೇನ ಇವತ್ತು ಅದು ಒಂದು ಸ್ವಲ್ಪ ಹೊತ್ತು ಕುಂತ್ರೆ ನಿಮಗೇನಾತ್ರಿ? ಅತ್ತಿಗೆಮ್ಮ ಅತ್ಯಾರಿಗೆ ಹಿಂಗನೆ ಮಾತಾಡೋದು? ಆತು ಬಿಡವ, ನಾನಿವತ್ತು ನಿಮ್ಮ ಜೊತೆ ಜಗಳ ಆಡಂಗಿಲ್ಲಪ್ಪ. ನಿಮ್ಮ ಜೊತೆ ಜಗಳ ಆಡೋ ಮೂಡ್ನಲ್ಲಿನೇ ಇಲ್ಲ ಇವತ್ತು ನಾನು. ನೇತ್ರವಾ ಏನು ಚಿಕ್ಕಿ? ಹೋಗಿ ಒಂದು ಸ್ವಲ್ಪ ಪೇಡೆ ತಗೊಂಬಾರವ, ಪಾಪ ಇವರಿಗೂ ಕೊಡೋಣ ತಿನ್ಲಿ. ಎದಕ್ಕೆ ಪೇಡೆ ಪಂಚವ? ಏನ ಅಂಥದ್ದು ಸಿಹಿ ಸುದ್ದಿ ಐತೆ ಮನ್ಯಾಗ? ಅಯ್ಯೋ ಪಾಪ ಲಕ್ಷ್ಮಕ್ಕ, ಇವ್ರಿಗೆ ಯಾರಿಗೂ ಇನ್ನ ವಿಷಯನ ಗೊತ್ತಾಗಿಲ್ಲಂತ, ಅದಕ್ಕೆ ಹಿಂಗದಾರ. ವಿಷಯ ಏನಾದರೂ ಗೊತ್ತಾಗಿದ್ದಿದ್ರ ಇಷ್ಟೊತ್ತಿಗೆ ಹೊಟ್ಟೆ ಉರ್ಕೊಂಡಿರ್ತಿದ್ರ ಆಗಲೇ. ಲೈ ನಾಟಕ ಮಾಡೋದು ಬಿಟ್ಟು ಮೊದಲು ಏನು ವಿಷಯ ಅಂತಂದು ಬಾಯ್ ಬಿಟ್ಟು ಹೇಳ, ಸುಮ್ಮನೆ ಸಿಡ್ತಾರ ಸಾಕೋಬೇಡ ನನಗೆ. ಅಯ್ಯೋ ಅತ್ಯಾರ, ಯಾರೋ ಮೋಸಗಾರರು ಇರ್ತಾರಲ್ಲ, ಮನಿ ಮುರುಕರು, ಅವರು ಏನೋ ಪ್ಲ್ಯಾನ್ ಮಾಡಿ ನಮ್ಮ ಹೊಲದಾಗ ಬಿತ್ತಾಕ ಬೀಜ ಗೊಬ್ಬರ ಆಮೇಲೆ ಎಣ್ಣೆ ಏನು ಸಿಗ್ಲಾರ್ದಾಗ ಮಾಡಿಬಿಟ್ಟಿದ್ರು ನೋಡ್ರಿ. ಅಷ್ಟೇ ಅಲ್ಲ ಪಂಚವ, ಮಾಡೋಕೆ ಮನೆಯಾಗ ಮೈ ತುಂಬ ಕೆಲಸಿದ್ರ ಅಂತ ಹೊಲಸು ಬುದ್ಧಿಗಳು ಯಾಕೆ ಬರ್ತೈತಿ ಹೇಳ ಅವರಿಗೆ? ಅಯ್ಯೋ ಅಂಬವ, ಹುಟ್ಟು ಬುದ್ಧಿ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಹಂಗೆ ಕೆಲವೊಂದು ಇರ್ತಾವಲ್ಲ ಮನ್ಯಾಗಲ್ಲ ಪಾಪ, ಅದೇನದ ನಮ್ದು ಹೊಲ ಹಾಳಾಗೋಗ್ಬೇಕಂತ ಏನೇನೋ ಪ್ಲಿಯಾನ ಮಾಡದಾರ ಅದಾರಲ್ಲ, ಅವರು ಹೊಟ್ಟಿಗೆ ಅನ್ನ ತಿನ್ನಂಗಿಲ್ಲ, ಅದಕ್ಕೆ ಹಂಗೆ ಆ ಕೆಲಸ ಮಾಡಾರ. ನಿನ್ನ ಯಾರೋ ಮಾಡ್ದಾರ, ನೀನು ಅವ್ರ ಮುಂದೆ ಹೋಗಿ ಬೈಯಿ, ನಮ್ಮ ಮುಂದೆ ಎದಕ್ಕೆ ಬೈತಿದ್ದಿ ನೀನು? ಯಾರು ಮಾಡಿರ್ತಾರೋ ನೀನು ಅವ್ರಿಗೆ ಹೋಗಿ ಬೈಯಿ, ನಮ್ಮ ಮುಂದೆ ಎದಕ್ಕೆ ಈ ಥರ ಭಾಷಣ ಕೊರೆ ಹಾಕೊಂತಿದ್ದಿ? ಅಯ್ಯೋ ಚಿಕ್ಕಮ್ಮನಾರ, ನೀವ್ಯಾಕಷ್ಟು ಸಿಟ್ಟು ಹಾಕಿರಿ? ಅದೇನೋ ಅಂತಾರಲ್ಲ, ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಟು ನೋಡಿದೆ ಅಂತ, ಹಂಗಾತು. ನೀವಂತ ಕೆಲಸ ಮಾಡಿರ? ನೀವೇನಾರ ಮಾಡಿರನ ಈ ಕೆಲಸನ? ನಾವ್ಯಾಕೆ ಮಾಡಂದಿ? ನಮಗಂತ ಹೊಲಸು ಬುದ್ಧಿ ಏನೂ ಇಲ್ಲ. ಮೊದಲು ಏನಾಗೈತಿ ಅದನ್ನ ಹೇಳು.
ಅಯ್ಯೋ ಅತ್ಯಾರ, ನಮಗೀಗ ಎಂಥ ಚಲೋ ಕೆಲಸ ಸಿಕ್ಕೈತಿ ಗೊತ್ತನ್ರಿ. ನಮ್ಮ ಹೊಲದಾಗ ಬಿತ್ತಾಗ ಬೀಜನ ಸಿಕ್ಕಿಲ್ಲಾಗಿತ್ತು ನಿನ್ನೆ. ಆದರೆ ಇವತ್ತು ದೊಡ್ಡ ಕಂಪ್ನಿಯರು ಅವರ ಕೊಡ್ತಾರಂತ, ಬೀಜ ಗೊಬ್ಬರ ಎಣ್ಣೆ ಎಲ್ಲ ಅವರ ಕೊಡ್ತಾರಂತ. ನಾವು ಬರೀ ಬೆಳೆಯೋದಂತ, ಆಮೇಲೆ ಬೆಳೆದಿದ್ದ ತರಕಾರಿನೂ ಅವರ ಇದ್ದಲ್ಲಿಗೆ ಬಂದು ತಗೊಂಡು ಹೋಗಾರಂತ. ಗೊತ್ತಾತನ್ರಿ ಅತ್ಯಾರ? ಅತ್ಯಾರ ಬಾಯಿ ಮುಚ್ಚಿರಿ, ಎಲ್ಲರೂ ಬಾಯಾಗ ಹೆಗ್ಗಣ ಹೊಕ್ಕೊಂಡ್ಗಿಕೊಂಡಿತ್ತು. ಬಾಯಿ ಮುಚ್ಚಿರಿ ಸಾಕು. ಪಂಚವ, ಒಲೆ ಮೇಲೆ ಏನಾರು ಇಟ್ಟಿಯನ? ಏನೋ ಒತ್ತಿದ್ದು ಸುಟ್ಟಿದ್ದು ವಾಸನೆ ಬರಕ್ಕೆ ಕುಂತೈತಿ. ಅಯ್ಯ ಅಂಬವಕ್ಕ, ಇದಕ್ಕೆ ಈಗೇನು ಸುಟ್ಟಿದ್ದು ಒತ್ತಿದ್ದು ವಾಸನೆ ಬರಕ್ಕೆ ಕುಂತೈತಲ್ಲ, ಇದಕ್ಕೆಲ್ಲ ಒಲೆ ಹಚ್ಚೋ ಅವಶ್ಯಕತೆನೇ ಇಲ್ಲ, ಹಂಗೆ ಬರ್ತೈತಿ ಇದು ವಾಸನೆ. ನಾವ್ಯಾಕೆ ಕೊಟ್ಟು ಉಳ್ಕೊಳ್ಳೋಣ? ಏನಾರು ಯಾಕೆ ಮಾಡ್ಕೊಂಡು ಹೋಗ್ರಿ, ನಿಮ್ದು ತಗೊಂಡು ನಾವೇನು ಮಾಡೋಣ? ಅಯ್ಯೋ ಪಾಪ, ನೀವು ಒಟ್ಟ ನಮ್ಮ ಸುದ್ದಿಗೆ ಬರಂಗಿಲ್ಲ ನೋಡ್ರಿ ಅತ್ತಾರ. ಪಾಪ ನೀವಾಯ್ತು, ನಿಮ್ಮ ಕೆಲಸ ಆಯ್ತು ಅಂತ ಇದ್ದು ಬಿಡ್ತೀರಿ. ಪಂಚವ, ಅತಿಯಾಗಿ ಆಡಕ್ಕೆ ಹೋಗ್ಬೇಡ. ಇಲ್ಲದ ಶ್ರೀಮಂತಿಕೆ ಬಂದೈತಂತಂದು ಇನ್ನ ಏನು ಬಂದಿಲ್ಲ ಬಿಟ್ಟಿಲ್ಲ, ಆಗಲೇ ಈ ನಮ್ಮಿ ಹೊಡೆದಾಡಕ್ಕೆ ಕುಂತೀನ ನೀನು? ಅಲ್ಲ ಸಂಗೀತಕ್ಕನವ್ರೆ, ನಾವು ಆರಾಮಾಗಿ ಖುಷಿಯಾಗಿದ್ರ ನಿಮಗೇನು ಕಷ್ಟ? ಅಯ್ಯ ಪಂಚವ, ಪಾಪ ಅವ್ರಿಗೆ ಯಾಕಂತಿ ಬಿಡ ನೀನು. ಲಕ್ಷ್ಮಕ್ಕ, ನಾನು ಇವ್ರಿಗೆ ಅನ್ನ ಕುಂತಿಲ್ಲ. ನಮಗೆ ಬೀಜ ಸಿಗ್ಲಾರ್ದಂಗೆ ಮಾಡಿದ್ವಲ್ಲ, ಹಾಳಾಗೋಗ್ಲಿ, ಸರ್ವನಾಶ ಆಗೋಗ್ಲಿ, ಅವು ಮಾತ್ರ ಈ ಜನ್ಮದಾಗ ಉದ್ಧಾರ ಆಗಬಾರ್ದು ನೋಡು. ಹಂಗೆ ಶಾಪ ಹಾಕ್ತೀನಿ ನಾ ಮಾತ್ರ ಅವರಿಗೆ. ಹೌದಿಲ್ರಿ ಅತ್ಯಾರ, ನಾನೇನಾರು ತಪ್ಪು ಮಾತಾಡಿದ್ದೇನೆ? ನೀವೇ ಹೇಳ್ರಿ. ಕೆಲವು ಜನ ಏನು ಅನ್ಕೊಂಡ್ಬಿಟ್ಟಾರಂದ್ರೆ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತೇ ಆಗಲ್ವೇನೋ ಅಂತ ಅನ್ಕೊಂಡು ಬಿಟ್ಟಿರ್ತಾರ. ಹೌದಿಲ್ರಿ ಅತ್ಯಾರ? ಪಂಚಿ, ನಿನ್ನ ಮಾತು ಅತಿ ಆಗುಂತೈತಾ? ಅತ್ಯಾರ, ಅಂತ ಹೊಲಸು ಕೆಲಸ ನೀಚ ಕೆಲಸ ಮಾಡ್ದರಿಗೆ ನಾನು ಬೈಯಾಕುಂತೀನಿ, ಇವರೆಲ್ಲ ಬೈಯಾಕುಂತಾರ. ನಿಮಗೇನಾಯ್ತು ಅಂತ ಕಷ್ಟ? ಯಾಕ ಈ ಕೆಲಸ ನೀವು ಮಾಡಿರನ? ನಾವ್ಯಾಕೆ ಮಾಡಂದಿ ಅಂತ ಹೊಲಸು ಕೆಲಸನ? ಮತ್ತು ನೀವ್ಯಾಕೆ ತಲೆ ಕೆಡ್ಸ್ಕೊತೀರಿ? ನಿಮ್ಮ ಪಾಡಿಗೆ ನೀವು ಇತ್ತು ಬಿಡ್ರಲ್ಲ. ಆ ಕೆಲಸನ ಯಾರು ಮಾಡಿರ್ತಾರ ಅವ್ರಿಗೆ ಹತ್ತೈತಿ, ನೀವ್ಯಾಕೆ ಸುಮ್ಮನೆ ತಲೆ ಕೆಡ್ಸ್ಕೊತೀರಿ? ಲಕ್ಷ್ಮಕ್ಕ, ನಾನು ಮಾತ್ರ ಈ ಸಲ ಸುಮ್ಮನೆ ಇರಂಗಿಲ್ಲ. ಅದೇ ದೇವರಿಗೆ ಮುಡುಪು ಕಟ್ಟಿರ್ತೀನಿ. ಅದು ಯಾರು ಅನ್ನೋದು ಇನ್ನೊಂದು 4 ದಿನದಾಗ ಗೊತ್ತಾಗ್ಬೇಕು ಅಂತಂದು ದೇವ್ರಿಗೆ ಮುಡುಪು ಕಟ್ಟಿದ್ರೆ ಮಾತ್ರ ಅವ್ರು ಸುಮ್ಮನೆ ಮಾತ್ರ ಉಳಿಯಂಗಿಲ್ಲ. ಬಾಯಾಗ ಕೈಯಾಗ ಎಲ್ಲ ಕಡೆ ಹುಳ ಬಿದ್ದು ಹೋಗ್ತಾರ ಅವರು. ಅದಕ್ಕೆ ಮೊದಲು ಆ ಕೆಲಸ ಮಾಡ್ತೀನಿ ನಾನು ನಾಳೆ. ಲೇ ಪಂಚಿ, ಏನು ಹೇಳಕೊಂತಿದ್ದೀನಿ ನೀನು? ನಿಮ್ಮ ಮನೆಯಾಗೆಲ್ಲ ಇಂಥದ್ದು ಈ ಹೊಲಸಲು ಸಿಡ್ಕೊಳಕ್ಕೆ ಹೋಗ್ಬೇಡ ನೋಡು. ಮುಡುಪು ಕಟ್ಟಿದೆ, ಅದು ಮಾಡಿದೆ, ಇದು ಮಾಡಿದೆ, ಸರಿ ಬರಂಗಿಲ್ಲ ನೋಡಿದೆಲ್ಲ. ಅತ್ತೀರ, ನಾನು ಮುಡುಪು ಕಟ್ಟಿದ್ರೆ ನಿಮಗೇನಾಗತ್ರಿ? ನಾ ಮುಡುಪು ಕಟ್ಟಾಕಿ ಅಂದ್ರೆ ಕಟ್ಟಾಕಿ ಅಷ್ಟೇ. ಅದು ಯಾರನ್ನೋದು ನನಗೆ ಗೊತ್ತಾಗಬೇಕು. ಯವ್ವ ತಾಯಿ, ನೀವು ಮುಡುಪು ಗಿಡಪ ಏನು ಕಟ್ಟಕ್ಕೆ ಹೋಗ್ಬೇಡ ಯವ್ವ. ಏ ಪಂಚವ, ಮನೆಯಾಗೆಲ್ಲ ಆ ಥರ ಮಾಡಬಾರ್ದು, ಸುಮ್ಮನೆ ಇರು ನೀನು. ಯಾರು ಮಾಡೋದು ಏನು ಇವತ್ತಿಲ್ಲ ನಾಳೆ ನಿಂಗೆ ಗೊತ್ತಾಕೈತಿ ಬಿಡು. ಅದನ್ನೇ ಹಾಕಿ ಈಗ ಮುಡುಪು ಕಟ್ಟಿದೆ, ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ ಅಂತಿದ್ದಿ. ನೀತ್ರವ ನಡಿ, ನಾಳೆ ಬೇಡ ನಾಡಿದ್ದು ಬೇಡ, ಈಗಿಂದ ಈಗಲೇ ಮೊದಲು ಆ ಕೆಲಸ ಮಾಡೋಣ ನಡಿ. ಮೊದಲು ಮುಡುಪು ಕಟ್ಟಿಡ ನಡಿ. ಸರಿ ಚಿಕ್ಕಿ, ಬರ್ರಿ. ಲೇ ಪಂಚಿ, ಮುಡುಪು ಕಟ್ಟಬೇಡ, ನಾ ಹೇಳಾಕುಂತೀನಿ ನೋಡು. ಯಾಕ್ರಿ ಅತ್ಯಾರ, ಎದಕ್ಕೆ ಕಟ್ಟಬಾರ್ದು? ಯಾಕಂದ್ರೆ ಆ ಕೆಲಸ ಮಾಡಿಸ್ದಕ್ಕಿನ ನಾನು. ಏನ್ರಿ ಅತ್ಯಾರ ನೀವ? ಹಾಂ, ನಾನ ಮಾಡಿಸಿದ್ದು. ಏನೀಗ ನಾಚಿಕೆ ಆಗಲ್ರಿ ಅತ್ಯಾರ ನಿಮ್ಗೆ? ಹೊಟ್ಟಿಗೆ ಅನ್ನ ತಿಂತೀರಿಲ್ಲ? ಹೊಟ್ಟಿಗೆ ಅನ್ನ ತಿನ್ನ ಕೆಲಸ ಮಾಡ್ರಿ, ಇಂಥ ಹೊಲಸು ಕೆಲಸ ಎದಕ್ಕೆ ಮಾಡ್ತೀರಿ? ನಾವೇನು ಬೇರೆರನ? ಈ ಮನೆಯಾರ ಹೌದಿಲ್ಲ? ಅಷ್ಟಾಗಿ ಹೊಟ್ಟಿಗಿಚ್ಚು ನಿಮ್ಗೆ? ಈ ವಿಷಯ ಏನಾರ ನಿಮ್ಮ ಮಗಗೆ ಗೊತ್ತಾತಂದ್ರೆ ನಿಮ್ಮನ್ನ ಈಗಿಂದ ಈಗಲೇ ಒದ್ದು ಹೊರಗಡೆ ಹಾಕ್ತಾರಿ ಮನೆಯಿಂದ. ಒಂದು ಸ್ವಲ್ಪ ಹಿರಿಯರಾಗಿ ಮನೆಯಲ್ಲಿ ಹಿರಿಯರ ಥರ ಇರೋದು ಕಲೀರಿ. ನೀವು ಹಿಂಗಿರೋದಕ್ಕೆ ನಿಮ್ಮ ಹೆಣ್ಮಕ್ಳನ್ನು ಹಿಂಗೆ ಇರೋದು, ನಿಮ್ಮಂಗೆ ಹೊಲಸು ಬುದ್ಧಿ. ಒಂದು ಸ್ವಲ್ಪ ಚಂದನತಂಗೆ ಇರೋದು ಕಲೀರಿ. ನಾಳೆ ಸಾಯೋ ಟೈಮಿಗೆ 4 ಮಂದಿ ಹಿರಿಯರ ನಿಮ್ಮ ಹೆಣ ಹೋರಾಕಾರ ಬರ್ತಾರೆ. ಈ ಥರ ಹೊಲಸು ಕೆಲಸ ಮಾಡ್ಕೊತ ಹೋದ್ರೆ ಸತ್ತಾಗ ಒಬ್ಬರು ಬರೋಂಗಿಲ್ಲ, ನೆನ್ಪಿಟ್ಕೋರಿ. ಥೂ, ಮನ್ಯಾಗ ಇದ್ದು ಈ ಥರ ಹೊಲಸು ಕೆಲಸ ಮಾಡಕ್ಕೆ ನಿಮಗೇನು ಅನ್ಸಂಗಿಲ್ಲ ಅನ್ರಿ ಅತ್ಯಾರ? ಲೇ, ನೀವು ಏನಂದ್ರು ಅಷ್ಟ, ಏನು ಬಿಟ್ಟರು ಅಷ್ಟ, ನೀವು ಮಾತ್ರ ಈ ಜನ್ಮದಾಗ ಉದ್ಧಾರ ಆಗಂಗಿಲ್ಲ ಆಗಂಗಿಲ್ಲ ಆಗಂಗಿಲ್ಲ. ನೀವು ಉದ್ಧಾರ ಆಗಕ್ಕೆ ನಾನು ಬಿಡಂಗಿಲ್ಲ. ನಿಮ್ಮ ಮುಂದೆ ಉದ್ಧಾರ ಆಗಿ ತೋರಿಸ್ತೀವಂತ ನೋಡಂದ್ರೆ ನೀವು. ಆದ್ರೆ ನಿಮ್ಮಂಥ ಹೊಟ್ಟಿ ಕಿಚ್ಚು ಇರೋರು, ನಿಮ್ಮಂಥ ಹೊಲಸು ಬುದ್ಧಿ ಇರೋರು ನಮ್ಮ ಸುತ್ತಮುತ್ತಲೂ ಅದೇ ನಮ್ಮ ಪಕ್ಕದಲ್ಲೇ ಅದಿರಂತ ಗೊತ್ತಾದ್ಮೇಲೆ ಇನ್ಮೇಲೆ ಇನ್ನೂ ಹುಷಾರಾಗಿರ್ತೀವಿ. ಅತ್ಯಾರ, ನೀವು ಇನ್ನೊಬ್ಬರಿಗೆ ಒಳ್ಳೇದು ಬಯಸಲಿಲ್ಲ ಅಂದರೂ ಅಷ್ಟೇ ಹೋತು, ಕೆಟ್ಟದ್ದು ಮಾತ್ರ ಬಯಸಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಮಾತಾಡ್ರಿ. ಅಯ್ಯ ಹಂಬವಕ್ಕ, ಅಂಥದ್ದೆಲ್ಲ ಮನುಷ್ಯರ ಮುಂದೆ ಹೋಗಿ ಹೇಳ್ಬೇಕು, ಅರ್ಥ ಆಕೈತಿ. ಇಂಥ ರಾಕ್ಷಸಗಳ ಮುಂದೆ ಹೇಳಿದ್ರೆ ಏನು ಪ್ರಯೋಜನ? ಪಂಚಿ, ಜಾಸ್ತಿ ಕಿಸ್ದಾಡಬೇಡ. ಈ 2 ದಿನ ಅನುಭವಿಸಿರಲ್ಲ, ಅದಕ್ಕಿಂತ ಅಪ್ಪನಂಗೆ ಅನುಭವಿಸ್ಬೇಕು. ಹಂಗೆ ಮಾಡ್ತೀನಿ ನಾನು. ನೀವೆಷ್ಟು ನಮಗೆ ಕೆಟ್ಟದ್ದು ಮಾಡಕ್ಕೆ ಹೋಗ್ತೀರಿ ನೋಡ್ರತ್ತಾರ, ನಮಗೆ ಅಷ್ಟೇ ಒಳ್ಳೇದಾಕೈತಿ. ಯಾಕಂದ್ರೆ ನೀವು ಹೊಲಸು ಮನಸ್ಸಿಟ್ಕೊಂಡು ಇಷ್ಟು ಕೆಟ್ಟದ್ದು ಮಾಡಕ್ಕೆ ಹೋದ್ರೆ ಮೇಲೊಬ್ಬನ ದೇವರನ್ನ ನಿದ್ದ ಇರ್ತಾನೆ. ಅವನು ಒಳ್ಳೆಯರಿಗೆ ಒಳ್ಳೇದ ಮಾಡ್ತಾನೆ, ಕೆಟ್ಟವರಿಗೆ ಕೆಟ್ಟದ್ದ ಮಾಡ್ತಾನೆ. ಇವೆಲ್ಲ ಸಿನಿಮಾ ಡೈಲಾಗ್ ಎಲ್ಲ ನನ್ನ ಮುಂದೆ ಹೇಳಕ್ಕೆ ಹೋಗ್ಬೇಡ. ನೀನು ನೋಡಂತೆ ಅಂತ ನೀನು ಅದು ಹೆಂಗೆ ಬೆಳೆದು ಅದು ಹೆಂಗೆ ಉದ್ಧಾರ ಆಕ್ಕಿರಂತಂದು ನಾನು ನೋಡ್ತೀನಿ.
ನಿಮ್ಮ ಮುಂದೆ ನಾವು ಹೊಲ್ದಾಗ ಚಂದನ ತಂಗ ಬೆಳೆದು ನಾವು ಮುಂದೆ ಬರಲಿಲ್ಲ ಅಂದ್ರೆ ಅವಾಗ ಹೇಳ್ರಿ ಅತ್ಯಾರ. ಮುಂದೆ ಊರಾಗ ಏನು ಮಂದಿ ಅದಾರಲ್ಲ ಅವರೆಲ್ಲರೂ ಬಂದು ನಿಮಗೆ ತುಬುಕ್ಕಂತ ಉಗುಳ ಹಂಗೆ ಮಾಡಲಿಲ್ಲ ಅವಾಗ ನೋಡಂತ್ರಿ ಅಂತ. ಇವಾಗ ಸುಮ್ಮನೆ ಇರ್ತೀವಿ, ಆದರೆ ಈ ವಿಷಯನ ಏನೈತಲ್ಲ ಈಗ ಮಾಡಿರಲ್ಲ ಹೊಲಸು ಕೆಲಸನ ಅದನ್ನು ಊರಾಗ ಗೊತ್ತಾಗಂಗೆ ಮಾಡ್ತೀನಿ. ಅವಾಗ ಊರನ ಮಂದಿ ನಿಮಗೆ ಏನಂತಾರ ಅನ್ನೋದನ್ನು ನಾನು ನೋಡ್ತೀನಿ. ಆದರೂ ಅತ್ಯಾರ ನಾನು ಇವತ್ತು ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊನಲ್ಲಪ್ಪ. ಇಲ್ಲ, ಇವತ್ತು ನಾನಂತೂ ಭಾಳ ಖುಷಿಯಾಗತ್ತೀನಿ. ಉರ್ಕೊಳ್ಳೋರು ಎಷ್ಟು ಬೇಕಾದ್ರೆ ಉರ್ಕೊಳ್ಳಿ, ನಾನು ಮಾತ್ರ ಆರಾಮಾಗಿರ್ತೀನಿ. ನೇತ್ರವ ಹೋಗಿ ಪೇಡೆ ತಂಬೋಗ ಕೊಡೋಣ, ಪಾಪ ನಿಂತಾರ ಇಲ್ಲೇ. ನಿನ್ನ ಪೇಡೆನ ನೀನ ತಿನ್ಕೋ, ಯಾ ನಾಯಿಗೆ ಬೇಕು ನಿನ್ನ ಪೇಡೆ.